Hello students, welcome to the present video class. So in this present video class, I am going to discuss some CET problems on differentiation. Okay. ಈ ಒಂದು question observe ಮಾಡಿ. If y is equal to 2 into x to the power n plus 1 plus 3 divided by x to the power n, then x square into d square y by dx square is. Okay. So ಈ ರೀತಿ question ಇದೆ. So ಇದು 2020 ಅಲ್ಲಿ ಕೇಳಿರ್ತಕ್ಕಂಥ ಒಂದು question. Option ನೋಡಿ. First option is y. Second option is 6 into n into n plus 1 into y. Third option is n into n plus 1 into y. And last option is x into dy by dx plus y. Okay. ಈ ಒಂದು ಕ್ವಶನ್ ಗೆ ಆನ್ಸರ್ ಏನಾಗುತ್ತೆ ಅಂದ್ರೆ ಆಪ್ಷನ್ ಸಿ ಆಗುತ್ತೆ. ಆಪ್ಷನ್ ಸಿ ಇಸ್ ಅವರ್ ಆನ್ಸರ್. ಓಕೆ. ಎಸ್. ಹಾಗಾದ್ರೆ ಆಪ್ಷನ್ ಸಿ ಹೇಗಾಗುತ್ತೆ ಅಂತ ನೋಡೋಣ. ಫಸ್ಟ್ ನಾವು ಗಿವನ್ ಫಂಕ್ಷನ್ ನ ಬರ್ಕೊಳ್ಳೋಣ. ಸೊ y is equal to 2 into x to the power n plus 1 plus 3 divided by x to the power n. ಸೊ ಗಿವನ್ ಫಂಕ್ಷನ್ ನ ಬರ್ಕೊಂಡಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಜಸ್ಟ್ ಅರೇಂಜ್ ಮಾಡ್ಕೊಂಡಿರ್ತಕ್ಕಂಥದ್ದು, ರೀಅರೇಂಜ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ x to the power n ಡಿನಾಮಿನೇಟರ್ ನಲ್ಲಿದೆ. ಸೊ ನ್ಯೂಮರೇಟರ್ ಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಸೊ ಮೈನಸ್ n ಅಂತ ಆಗಿದೆ. ಓಕೆ. ಸೊ ನೆಕ್ಸ್ಟ್ ಒನ್ ಟೈಮ್ ಡಿಫ್ರೆನ್ಸಿಯೇಷನ್. ಸೊ ಇಲ್ಲಿ ಯೂಸ್ ಆಗ್ತಕ್ಕಂಥ ಫಾರ್ಮುಲಾ ಯಾವುದು ಅಂದ್ರೆ x to the power n. ಸೊ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಡಿಫ್ರೆನ್ಸಿಯೇಷನ್ ಆಫ್ x to the power n ಅಂದ್ರೆ n into x to the power n minus 1. ಸೊ ಇಲ್ಲಿ ಈಗ ಅಬ್ಸರ್ವ್ ಮಾಡಿ RHS ಫಂಕ್ಷನ್ ಸ್ಪಾಟ್ಲೈಟ್ ನ ದಯವಿಟ್ಟು ಫಾಲೋ ಮಾಡಿ. ಫಸ್ಟ್ ಫಂಕ್ಷನ್ ಏನಾಗಿದೆ, ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ ಇದೆ, ಕಾನ್ಸ್ಟೆಂಟ್ ಹಾಗೆ ಇರಲಿ. ಫಂಕ್ಷನ್ ಅಬ್ಸರ್ವ್ ಮಾಡ್ತೀರಾ x to the power n plus 1 ಅಂತ ಇದೆ. ಹಾಗಾದ್ರೆ ಅಕಾರ್ಡಿಂಗ್ ಟು ಫಾರ್ಮುಲಾ ಏನಾಗುತ್ತೆ n plus 1 into x to the power n plus 1 minus 1. ಸೊ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆದ್ರೆ n ಅಂತ ಉಳ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ತೀರಾ ಪ್ಲಸ್ 3 into x to the power minus n ಅಂತ ಇದೆ. ಸೊ 3 ಅನ್ನೋದು ಕಾನ್ಸ್ಟೆಂಟ್ ಆಗಿರ್ಲಿ. ಒನ್ಸ್ ಅಗೇನ್ ಫಾರ್ಮುಲಾ ಅಪ್ಲೈ ಮಾಡೋಣ. x to the power minus n ಅಂದ್ರೆ ಏನಾಗುತ್ತೆ, ಮೈನಸ್ n into x to the power minus n minus 1 ಅಂತ ಆಗುತ್ತೆ. ಓಕೆ. ಸೊ ಮತ್ತೊಮ್ಮೆ ಡಿಫ್ರೆನ್ಸಿಯೇಷನ್ ಅಪ್ಲೈ ಮಾಡೋಣ. ಸೊ ನೋಡಿ 2 into n plus 1 ಕಾನ್ಸ್ಟೆಂಟ್ ಹಾಗೆ ಇರಲಿ. ಡಿಫ್ರೆನ್ಸಿಯೇಷನ್ ಆಫ್ x to the power n ಅಂದ್ರೆ ಏನಾಗುತ್ತೆ, ಸೊ n into x to the power n minus 1 ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಒನ್ಸ್ ಅಗೇನ್ ಬೇಸಿಕ್ ಫಾರ್ಮುಲಾ. ಇಲ್ಲಿ x to the power n ಇನ್ ದ ಪ್ಲೇಸ್ ಆಫ್ n ಇಯರ್ ಮೈನಸ್ n minus 1 ಅಂತ ಇದೆ. ಸೊ ಡಿಫ್ರೆನ್ಸಿಯೇಷನ್ ಅಪ್ಲೈ ಮಾಡ್ತೀವಿ ಈ ರೀತಿ. ಓಕೆ. ಸೊ ನೆಕ್ಸ್ಟ್ ನಮಗೆ ಅಲ್ಲಿ ಕ್ವಶನ್ ಅಲ್ಲೇ ಇದೆ x square into d square y by dx square is what ಅಂತ. ಸೊ ಇಲ್ಲಿ ಸೆಕೆಂಡ್ ಡಿರೈವೇಟಿವ್ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ನಾವು ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಜಸ್ಟ್ ಮಲ್ಟಿಪ್ಲೈ ದ ಎಬೋ ಈಕ್ವೇಶನ್ ಬೈ x square. ಸೊ LHS ಏನಾಯ್ತು, x square into d square y by dx square ಆಯ್ತು. RHS ಏನಾಗುತ್ತೆ ನೋಡಿ, ಕಾನ್ಸ್ಟೆಂಟ್ ಹಾಗೆ ಇದೆ, ಬಟ್ ಇಲ್ಲಿ n minus 1 ಇದ್ದು n plus 1 ಆಯ್ತು. ಯಾಕೆ, x square ಇಂದ ನಾವು ಮಲ್ಟಿಪ್ಲೈ ಮಾಡಿದೀವಿ. ಸೊ ಬೇಸ್ ಸೇಮ್ ಇದ್ದಾಗ ಇನ್ ಕೇಸ್ ಆಫ್ ಮಲ್ಟಿಪ್ಲಿಕೇಶನ್ ಪವರ್ ಆಡ್ ಆಗುತ್ತೆ. ಹಾಗಾಗಿ ಮೈನಸ್ n ಪ್ಲಸ್ ಮೈನಸ್ 1 ಪ್ಲಸ್ 2 ಬಿಕಮ್ಸ್ ಪ್ಲಸ್ 1. ಓಕೆ. ಇಲ್ಲೂ ನೋಡಿ ಕಾನ್ಸ್ಟೆಂಟ್ ಆಗಿದೆ. ಇಲ್ಲಿ ಪವರ್ ಅಬ್ಸರ್ವ್ ಮಾಡ್ತೀರಾ ಮೈನಸ್ 2 ಇಲ್ಲಿ ಇಲ್ಲ, ಯಾಕೆ ಪ್ಲಸ್ 2 ಆಡ್ ಆಗಿರೋದ್ರಿಂದ ಕ್ಯಾನ್ಸಲ್ ಆಗಿದೆ. ಸೊ ಇನ್ ದ ನೆಕ್ಸ್ಟ್ ಸ್ಟೆಪ್, ಈ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ n into n plus 1 ಇಲ್ಲೂ ಇದೆ, n into n plus ಇಲ್ಲೂ ಇದೆ. ಸೊ ಕಾಮನ್ ಫ್ಯಾಕ್ಟರ್ ಆಗಿ ತಗೊಳ್ತೀವಿ. ಸೊ ರಿಮೈನಿಂಗ್ ಏನಿದೆ 2 into x to the power n plus 1 ಪ್ಲಸ್ 3 x to the power minus n ಅಂತ ಇದೆಲ್ಲ ಡಿನಾಮಿನೇಟರ್ಗೆ ಶಿಫ್ಟ್ ಮಾಡಿರ್ತಾರೆ. ಸೊ ಈ ಒಂದು ಫಂಕ್ಷನ್ ಅಬ್ಸರ್ವ್ ಮಾಡಿ ವಿತ್ ಇನ್ ದ ಕ್ಲೋಸ್ ಇಂಟರ್ವಲ್ ಏನಿದೆ ಇಲ್ಲಿ ಅಬ್ಸರ್ವ್ ಮಾಡಿ, ಸ್ಪಾಟ್ ಲೈನ್ ಫಾಲೋ ಮಾಡಿ. ದಿಸ್ ಇಸ್ ನಥಿಂಗ್ ಬಟ್ y. y ಇಂದ ರೀಪ್ಲೇಸ್ ಮಾಡೋಣ. ಸೊ ಹಾಗಾಗಿ ಆಪ್ಷನ್ ಸಿ ಯಾಕೆ ಅನ್ನೋದು ಈಗ ನಿಮಗೆ ಗೊತ್ತಾಗುತ್ತೆ, n into n plus 1 into y. ಓಕೆ. ಆಪ್ಷನ್ ಸಿ ನಮ್ಮ ಆನ್ಸರ್ ಆಗುತ್ತೆ, n into n plus 1 into y. ಓಕೆ.
Yes. Next. Okay, ಈ ಒಂದು ಕ್ವಶನ್ ಅಬ್ಸರ್ವ್ ಮಾಡಿ. Let f of x is equal to x minus 1 by x, then f dash of x is what? So ಈ ಒಂದು ಕ್ವಶನ್ 2018 ನಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಫಸ್ಟ್ ಆಪ್ಷನ್ 0 ಇದೆ, ಸೆಕೆಂಡ್ ಆಪ್ಷನ್ 2 ಅಂತ ಇದೆ, ನೆಕ್ಸ್ಟ್ ಆಪ್ಷನ್ 1 and last option is -2. Okay, so ನೀವು ಫಸ್ಟ್ ಥಿಂಕ್ ಮಾಡಿ, ಇದಕ್ಕೆ ಆಪ್ಷನ್ ಏನಿದೆ, ಆಪ್ಷನ್ ಬಿ is our answer. So answer 2, ಆಪ್ಷನ್ ಬಿ. ಸೊ ಹೇಗೆ ಅಂತ ನೋಡೋಣ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಿದೆ, ಎಫ್ ಆಫ್ ಎಕ್ಸ್. ಸೊ ಇಲ್ಲಿ ಒಂದು ಸ್ಮಾಲ್ ಕರೆಕ್ಷನ್, ಇಲ್ಲಿ -1 ಅಂತ ಆಗ್ಬೇಕು. ಓಕೆ, -1. f dash of -1 is 1. Okay, yes. So first given function na ಬರ್ಕೊಳ್ಳೋಣ. Given that f of x is equal to x minus 1 by x, so given function as it is ಬರ್ಕೊಂಡಿರ್ತಕ್ಕಂಥದ್ದು. So next one time differentiation. So f dash of x is equal to, ನೋಡಿ RHS ಅಲ್ಲಿ ಏನಿದೆ, x minus 1 by x, addition I'm sorry, subtraction of two function ಇದೆ. So first function x, differentiation of x with respect to x is 1. So next ಇಲ್ಲಿ differentiation of -1 by x ಅಂದ್ರೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, +1 by x square ಅಂತ ಆಗುತ್ತೆ, ಇದು ಬೇಸಿಕ್ ಫಾರ್ಮುಲಾ. ಸೊ ಈಗ ಕೇಳಿರ್ತಕ್ಕಂಥ ಕ್ವಶನ್ ಏನು, f dash of -1. ಸೊ ಹಾಗಾಗಿ ಈ ಒಂದು ಫಸ್ಟ್ ಡೆರಿವೇಟಿವ್ ನಲ್ಲಿ just x is replaced by -1. So f dash of -1 equal to what? 1 plus 1 divided by -1 whole square. Okay, on simplification we get 2. ಹಾಗಾದ್ರೆ ಆಪ್ಷನ್ ಬಿ ನಮ್ಮ ಆನ್ಸರ್ ಆಯ್ತು. ಓಕೆ, so next, if y is equal to square root of x plus square root of x plus square root of x plus up to infinity, so then dy by dx is equal to, ಇದು ಸಹ 2018 ನಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಫಸ್ಟ್ ಆಪ್ಷನ್ 1 by y square minus 1 ಅಂತ ಇದೆ, ಸೆಕೆಂಡ್ ಆಪ್ಷನ್ 1 divided by 2y plus 1 ಅಂತ ಇದೆ, ಥರ್ಡ್ ಆಪ್ಷನ್ 2y divided by y square minus 1, and last option is 1 divided by 2y minus 1. Okay, so option D ಆನ್ಸರ್ ಆಗುತ್ತೆ, 1 divided by 2y minus 1. ಓಕೆ, ಯಾಕೆಂದ್ರೆ ಇದಕ್ಕೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ. ಆ ಫಾರ್ಮುಲಾ ಏನಪ್ಪಾ ಅಂದ್ರೆ ಈ ರೀತಿ ಇದ್ದಾಗ f dash of x divided by 2 into y minus 1 ಅನ್ನೋದು ನೋಡೋಣ. ಬಟ್ ಸೊಲ್ಯೂಷನ್ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಗಿವನ್ ದಟ್, ನೋಡಿ ಫಸ್ಟ್ ಗಿವನ್ ಫಂಕ್ಷನ್ ಬರ್ಕೊಂಡಿರ್ತಕ್ಕಂಥದ್ದು ನೋಡಿ, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಹಾಗೆ ಇದೆ, ಈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಈ ರೀತಿ ಇದೆ ಅಲ್ಲ, ದಿಸ್ ಇಸ್ ನಥಿಂಗ್ ಬಟ್ ಫಂಕ್ಷನ್ y, ಯಾಕೆಂದ್ರೆ ಅಪ್ ಟು ಇನ್ಫಿನಿಟಿ ಅಂತ ಇರೋದ್ರಿಂದ. ಓಕೆ, ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್, y square equal to x plus y. Okay, so next ಏನು, differentiation apply ಮಾಡೋಣ. LHS becomes 2y into dy by dx is equal to, x ಅಂದ್ರೆ ಏನಾಗುತ್ತೆ, differentiation of x with respect to x is 1 plus dy by dx. So next step ಏನು ಮಾಡೋಣ, dy by dx ನ LHS ಗೆ ಶಿಫ್ಟ್ ಮಾಡಿ, it becomes minus dy by dx. So next ಇಲ್ಲಿ dy by dx ನ ಕಾಮನ್ ಫ್ಯಾಕ್ಟರ್ ಆಗಿ ತಗೊಂಡಿರ್ತಕ್ಕಂಥದ್ದು dy by dx of 2y minus 1 equal to what, 1. So finally 1 divided by 2y minus 1. Okay, so next, if tan inverse of x square plus y square equal to small a, then dy by dx is equal to, okay, ಇದು 2016 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಆಪ್ಷನ್ ಅಬ್ಸರ್ವ್ ಮಾಡಿ, ಫಸ್ಟ್ ಆಪ್ಷನ್ is minus x divided by y, second option is x into y, third option is y by x, and last option is minus x into y. Okay,
ಸೊ ಆಪ್ಷನ್ ಅಬ್ಸರ್ವ್ ಮಾಡಿ. ಸೊ ಆನ್ಸರ್ ಏನಾಗುತ್ತೆ ಆಪ್ಷನ್ ಎ. ಓಕೆ, ಸೊ ಯಾವ ರೀತಿ ಅಂತ ನೋಡೋಣ. ಸೊ ಈಗ -x/y ಅನ್ನೋದು ನಮ್ಮ ಆನ್ಸರ್ ಆಗಿದೆ. ಹೇಗೆ ಅಂತ ಚೆಕ್ ಮಾಡೋಣ. ಸೊ ಫಸ್ಟ್ ಗಿವನ್ ಫಂಕ್ಷನ್ ನ ಬರ್ಕೊಂಡಿರ್ತಕ್ಕಂಥದ್ದು tan inverse of x² + y² = a. ಸೊ ಇನ್ ದ ನೆಕ್ಸ್ಟ್ ಸ್ಟೆಪ್ ನೋಡಿ, ಈ tan inverse ನ RHS ಗೆ ಶಿಫ್ಟ್ ಮಾಡಿ ಇಟ್ ಬಿಕಮ್ಸ್ tan, ಸೊ tan a. ಸೊ ಈಗ ನಾವು ಡಿಫರೆನ್ಷಿಯೇಷನ್ ಅಪ್ಲೈ ಮಾಡೋಣ. ಸೊ 2x ನೆಕ್ಸ್ಟ್ ಏನಾಗುತ್ತೆ, ಈ y² ಅಂದ್ರೆ 2y. ಸೊ ಇಲ್ಲಿ y ಅನ್ನೋದು ಡಿಪೆಂಡೆಂಟ್, ಸೊ dy/dx = 0. ಯಾಕೆ, ಇಲ್ಲಿ tan ಅನ್ನೋದು ಫಂಕ್ಷನ್, ಬಟ್ ಇಲ್ಲಿ a ಅನ್ನೋದು ಕಾನ್ಸ್ಟೆಂಟ್. ಸೊ ಹಾಗಾಗಿ ಕಾನ್ಸ್ಟೆಂಟ್ ಫಂಕ್ಷನ್ ಆಗುತ್ತೆ. ಡಿಫರೆನ್ಷಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್ ಈಸ್ 0. ಸೊ ಆನ್ ಸಿಂಪ್ಲಿಫಿಕೇಶನ್ ವಿ ಗೆಟ್ -x/y. ಸೊ ಆಪ್ಷನ್ ಎ ಅನ್ನೋದು ನಮ್ಮ ಆನ್ಸರ್ ಆಗುತ್ತೆ. ಓಕೆ, so next, if the function g of x is defined by g of x is equal to x to the power 200 divided by 200 plus x to the power 199 divided by 199 plus x to the power 198 divided by 198 plus up to so on plus x square divided by 2 plus x plus y 5. So then g dash of 0 equal to what? So ಇದು 2015 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವೆಶ್ಚನ್. ಸೊ ಫಸ್ಟ್ ಆಪ್ಷನ್ 1 ಅಂತ ಆಗುತ್ತೆ, ಸೆಕೆಂಡ್ 200, ನೆಕ್ಸ್ಟ್ 100, ನೆಕ್ಸ್ಟ್ 5. ಸೊ ಇದಕ್ಕೆ ಆಪ್ಷನ್ ಏನಾಗುತ್ತೆ ಅಂದ್ರೆ ಎ. ಸೊ ಯಾವ ರೀತಿ ಅಂತ ನೋಡೋಣ. ಸೊ ಫಸ್ಟ್ ಗಿವನ್ ಫಂಕ್ಷನ್ ಬರ್ಕೊಂಡಿರ್ತಕ್ಕಂಥದ್ದು. ಓಕೆ, ಸೊ ಜಸ್ಟ್ ಒನ್ ಟೈಮ್ ಡಿಫರೆನ್ಶಿಯೇಷನ್ ನೋಡಿ, ಇಲ್ಲಿ x to the power 200 divided by 200 ಅಂತ ಇದೆ ಅಂದ್ರೆ ಇಲ್ಲಿ 1/200 ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ. ನಾವು ಜಸ್ಟ್ x to the power 200 ನ ಫೋಕಸ್ ಮಾಡಬೇಕು. ಸೊ ಇಸ್ ಇನ್ ದ ಫಾರ್ಮ್ ಆಫ್ x to the power n. ಅಕಾರ್ಡಿಂಗ್ ಟು ಫಾರ್ಮುಲಾ ಏನಾಗುತ್ತೆ, ಡಿಫರೆನ್ಶಿಯೇಷನ್ ಆಫ್ x to the power n into x to the power n - 1. ಸೊ ಹಾಗಾಗಿ x to the power 200 ಅಂದ್ರೆ ಏನಾಗುತ್ತೆ, 200 into x to the power 99 ಅಂತ ಆಗುತ್ತೆ. ಸೊ ಅದೇ ರೀತಿ ಇಲ್ಲೂ ಸಹ 1/99 ಕಾನ್ಸ್ಟೆಂಟ್ ಹಾಗೆ ಇರಲಿ, x to the power 199. ಓಕೆ, ಡಿಫರೆನ್ಶಿಯೇಷನ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, 199 into x to the power 198 ಅಂತ ಪ್ಲಸ್ ಅದೇ ರೀತಿ ಇಲ್ಲಿ 1/98 ಕಾನ್ಸ್ಟೆಂಟ್, ಈ x to the power 198 ನಾವು ಡಿಫರೆನ್ಶಿಯೇಷನ್ ಮಾಡಿದ್ರೆ ಏನಾಗುತ್ತೆ, 198 into x to the power 197 ಅಂತ ಆಗುತ್ತೆ. ಪ್ಲಸ್ ಅಪ್ ಟು ಸೊ ಆನ್ ಇಲ್ಲಿ x²/2 ಅಂತ ಇದೆ. ಓಕೆ, 1/2 ಕಾನ್ಸ್ಟೆಂಟ್ ಹಾಗೆ ಇದೆ. ಡಿಫರೆನ್ಶಿಯೇಷನ್ ಆಫ್ x² ಅಂದ್ರೆ 2x ಅಂತ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಡಿಫರೆನ್ಶಿಯೇಷನ್ ಆಫ್ x ಅಂದ್ರೆ ಏನಾಗುತ್ತೆ, 1 ಅಂತ ಆಗುತ್ತೆ. ಡಿಫರೆನ್ಶಿಯೇಷನ್ ಆಫ್ 5 ಅಂದ್ರೆ ಏನಾಗುತ್ತೆ, 0 ಅಂತ ಆಗುತ್ತೆ. ಓಕೆ, ಸೊ ಈಗ ಆಕ್ಚುಲಿ ಕ್ವಶನ್ ಇರ್ತಕ್ಕಂಥದ್ದೇನು, g dash of 0. ಹಾಗಾಗಿ ಇನ್ ದಿಸ್ ಡೆರಿವೇಟಿವ್ ಜಸ್ಟ್ x is replaced by 0. ಓಕೆ, ಸೊ ಎಲ್ಲೆಲ್ಲಿ ವೇರಿಯಬಲ್ ಇದೆ ಕಂಪ್ಲೀಟ್ಲಿ 0 ಆಗ್ಬಿಡುತ್ತೆ. ಹಾಗಾದ್ರೆ ರಿಮೈನಿಂಗ್ ಉಳ್ಕೊಳ್ಳೋದು ಜಸ್ಟ್ 1 ಮಾತ್ರ. ಓಕೆ, ಹಾಗಾಗಿ g dash of 0 equal to what, 1. ಓಕೆ, ಥ್ಯಾಂಕ್ ಯು. ಈ ಒಂದು ವಿಡಿಯೋ ಕ್ಲಾಸ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಬಟ್ ಇಷ್ಟೇ ಕ್ವಶನ್ ಸಾಲ್ವ್, ಬಟ್ ನಿಮಗೊಂದು ಐಡಿಯಾ ಸಿಗ್ಲಿ ಅಂತ ಇದೊಂದು ಚಿಕ್ಕ ಪ್ರಯತ್ನ ಅಷ್ಟೇ. ಥ್ಯಾಂಕ್ ಯು. ಹೆಲ್ಪ್ ಆದರೆ ತುಂಬಾ ಸಂತೋಷ.